ಈ ಒಂದು ವಿಡಿಯೋ ಬಂದ್ಬಿಟ್ಟು ರಿಲೇಟೆಡ್ ಈಗ ತಮಿಳು ನೋಡ್ಕೊಂಡು ಬಂದಿರ್ತೀರಾ ಅಬೌಟ್ ಒಂದು ಸ್ಕಾಲರ್ಶಿಪ್ಸ್ ಮತ್ತು ಹಾಸ್ಟೆಲ್ಸ್ ಈ ಎರಡು ಬಗ್ಗೆ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಎಷ್ಟು ಇವಾಗ ಕಾಲೇಜ್ಗೆ ಹೋಗ್ತಿರೋ ಈ ಕಾಲೇಜ್ಗೆ ಹೋದ ನಂತರ ಕೂಡ ಈ ರೀತಿಯಾಗಿ ಫೀ ನಿಮ್ಗೆಲ್ಲಾನು ಕೂಡ ಎದುರಿಸ್ತಾರೆ. ಯಾಕಂದ್ರೆ ಈಗ ಇನ್ನು ಕೂಡ ಫಸ್ಟ್ ರೌಂಡ್ KCT ನೀಟ್ ಇನ್ನು ಕೂಡ ಕೌನ್ಸಿಲಿಂಗ್ ನಡೀತಾ ಇದೆ. ಸೊ ಇವಾಗೆಲ್ಲಾನು ಕೂಡ ಮುಗಿತದೆ. ಅಂದ್ರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಇದೆ ನಡೀತದೆ. ಸೆಕೆಂಡ್ ರೌಂಡ್ ಕೂಡ ಸೆಪ್ಟೆಂಬರ್ 11 ಅದನ್ನು ಕೂಡ ಅಂತಂದ್ರೆ ಸೆಪ್ಟೆಂಬರ್ 16 ಆಗಿದೆ. ಅದು ಕೂಡ ಸೆಕೆಂಡ್ ರೌಂಡ್ ಮುಗಿತೈತೆ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಮಸ್ಯೆ ಆಗೋದು ಒಂದು ಹಾಸ್ಟೆಲ್ಸ್. ಗೊತ್ತಿರೋ ಹಾಸ್ಟೆಲ್ಸ್ ಅದಾಗ್ತದೆ. ಅದಾದ ನಂತರ ಏನಂತಂದ್ರೆ ಸ್ಕಾಲರ್ಶಿಪ್ಸ್ ಏನ್ ಬರ್ತವೆ ನಿಮ್ಗೆ ಅದನ್ನ ಮಿಸ್ ಮಾಡ್ಕೊಂತಾರೆ. ಎಷ್ಟೋ ವರ್ಷ ನೋಡ್ತೀನಿ ನಾನು. ಗೊತ್ತಿರೋರು ಹಾಕೊಂಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಗೊತ್ತಿಲ್ಲದೆ ಇದ್ದವ್ರು ಹಂಗೆ ಬಿಡ್ತಾರೆ. ಫಿಕ್ಸ್ ಬರುವಂತ ಇವು. ಸೊ ಇವಾಗ ಎರಡು ಕೂಡ ಕ್ಲಿಯರ್ ಆಗಿ ಮಾಡ್ತಾ ಹೋಗ್ಬಿಡ್ತಾರೆ. ಅಂದ್ರೆ ಎಷ್ಟೋ ಹುಡುಗರಿಗೆ ಗೊತ್ತಿಲ್ಲದೆ ಮಿಸ್ ಮಾಡ್ಕೊಂತಾರ, ಗೊತ್ತಿರೋ ಹಾಕೊಂಡ್ಬಿಡ್ತಾರೆ. ಅದು ಫಿಕ್ಸ್ ಬರುವಂತ ಸ್ಕಾಲರ್ಶಿಪ್ಸ್ ಇರ್ತವೆ, ಹಾಸ್ಟೆಲ್ಸ್ ಕೂಡ ಇರ್ತವೆ. ಅವನ್ನೆಲ್ಲ ಕೂಡ ಮಿಸ್ ಮಾಡ್ಕೊಂತಾರೆ. ಆ ತರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸರಿ, ಈಗ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಹಾಸ್ಟೆಲ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತೀನಿ. ಸರಿ, ಈಗ ಯಾರನ್ನ ಈಗ ಅಡ್ಮಿಷನ್ ಆಗ್ತೀರಾ ಹಾಸ್ಟೆಲ್ ಬಗ್ಗೆ ಬಹಳಷ್ಟು ಏನಂತಂದ್ರೆ ಕಷ್ಟ ಪಡ್ತಿರ್ತಾರೆ. ಯಾಕಂದ್ರೆ ಗೊತ್ತಿದೆ ಎಲ್ಲರೂ ಕೂಡ ಓದ್ ತಕ್ಷಣ ಕೂಡ ನಿಮ್ಗೆ ಹಾಸ್ಟೆಲ್ಸ್ ಹತ್ರ ಸಿಗಲ್ಲ. ಸೊ ಲೈಕ್ ಎಕ್ಸಾಂಪಲ್ ಗೆ ಇನ್ ಕೇಸ್ ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತಂದ್ರೆ ಅವ್ರದೇ ಆದಂತ ಹಾಸ್ಟೆಲ್ಸ್ ಮೆಸ್ ಎಲ್ಲ ಕೂಡ ಕಾಲೇಜ್ ಓನ್ ಆಗಿರ್ತವೆ. ಇನ್ ಕೇಸ್ ಇಂಜಿನಿಯರಿಂಗ್ ಇದ್ರು ಕೂಡ ಅವ್ರದೇ ಇರ್ತವೆ. ಬಟ್ ಬೇರೆ ಬೇರೆ ಕೋರ್ಸಸ್ಗೆ ಏನಪ್ಪಾ ಅಂದ್ರೆ ಅವ್ರದ್ದು ಯಾವುದೇ ರೀತಿಯಾಗಿ ಹಾಸ್ಟೆಲ್ಸ್ ಕಾಲೇಜ್ ವತಿಯಿಂದ ಇರಲ್ಲ. ಸೊ ನೀವು ಅವಾಗ ಏನ್ ಮಾಡ್ಬೇಕಂತಂದ್ರೆ ಸಾಧ್ಯ ಆದಷ್ಟು 1 ಮಂತ್ ಓಕೆ ಆಯ್ತು, 1 ಮಂತ್ ಆರ್ 2 ಮಂತ್ಸ್ ಎಲ್ಲಾದ್ರೂ PG ಮಾಡ್ಕೊರಿ. ಹೋದ್ಮೇಲೆ ಈಗಲೇ ಓಕೆ ಅಡ್ಮಿಷನ್ ಹೋದಾಗಲೇ ಕೇಳ್ಕೊಂಡ್ ಬರ್ತಿರೋ ಅಥವಾ ಸಾಧ್ಯ ಆದಷ್ಟು ಯಾರನ್ನಾದ್ರೂ ಕೇಳ್ಕೊಂಡೇ ಮಾಡ್ರಿ. ಬೇಗ ಅಲ್ಲಿ ಯಾವ್ದಾದ್ರು ಒಂದು PG ಅಥವಾ ರೂಮ್ ನ ನೋಡ್ಕೊರಿ. ಒಂದು 2 ಮಂತ್ಸ್ಗೋಸ್ಕರ ನಾನು ಹೇಳ್ತೀನಿ. ಓಕೆ, ಯಾಕೆ 2 ಮಂತ್ಸ್ಗೋಸ್ಕರ ಹೇಳ್ತೀನಿ ಅಂತಂದ್ರೆ ಸ್ವಲ್ಪ ಹಾಸ್ಟೆಲ್ ಅಪ್ಲಿಕೇಶನ್ ಈಗ ನೋಡ್ರಿ ಸದ್ಯಕ್ಕೆ ಏನಿದೆ ಅಂತಂದ್ರೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್ 14ನೇ ತಾರೀಕು ಕೂಡ ಡಿಗ್ರಿ ನಾರ್ಮಲ್ ಡಿಗ್ರಿ ಈ ಆಗಸ್ಟ್ 14ನೇ ತಾರೀಕು ಕೂಡ ನಾರ್ಮಲ್ ಡಿಗ್ರಿ ಇರ್ತಕ್ಕಂಥ ಅಂದ್ರೆ BA BCom BSc ಇರ್ತಕ್ಕಂಥ ಸ್ಟೂಡೆಂಟ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ 29ಕ್ಕೆ ಇದೇ ತಿಂಗಳು 29ಕ್ಕೆ ಅಂತಂದ್ರೆ ಎಲ್ಲಾನು ಕೂಡ ಈಗ ನಾರ್ಮಲ್ ಡಿಗ್ರಿ ಅಂತಂದ್ರೆ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಅಂದ್ರೆ BA BCom BSc ದವ್ರದ್ದು 14ನೇ ತಾರೀಕು ಹಾಸ್ಟೆಲ್ಸ್ ಅಪ್ಲಿಕೇಶನ್ ಕ್ಲೋಸ್ ಆದ್ರೆ ಅದೆಲ್ಲ ಕೂಡ ರೆಡಿ ಮಾಡಿ ಲಿಸ್ಟ್ ಬಿಟ್ಟು ಮತ್ತೆ ಲಾಸ್ಟ್ ಅಡ್ಮಿಷನ್ ಆಗೋಕೆ ಇದೇ ಮಂತ್ 29ನೇ ತಾರೀಕು ನಾರ್ಮಲ್ ಡಿಗ್ರಿ ದವ್ರಿಗಿದೆ. ಬಟ್ ನಿಮ್ಮನ್ನ ಬಿಟ್ಟು ಹಾಕಿ ಯಾಕಂದ್ರೆ BA BCom BSc ನಿಮ್ನೆಲ್ಲಾನು ಕೂಡ ಬಿಟ್ಟು ಹಾಕಿ ರಿಮೈನಿಂಗ್ ಏನಪ್ಪ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತ ಬರ್ತವೆ. ಮೀನ್ಸ್ ಪ್ರೊಫೆಷನಲ್ ಕೋರ್ಸ್ ಅಂತಂದ್ರೆ ಯಾವನು ಕೂಡ KCT ನೀಟ್ ಇರತಕ್ಕಂಥ ಕೋರ್ಸ್ಗಳು ಎಲ್ಲಾನು ಕೂಡ ಪ್ರೊಫೆಷನಲ್ ಕೋರ್ಸ್. ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ ಸೆಪ್ಟೆಂಬರ್ಗೆ ಓಕೆ ಸೆಪ್ಟೆಂಬರ್ 15ರ ನಂತರ ಸೆಪ್ಟೆಂಬರ್ 15ರ ನಂತರ ಅಪ್ಲಿಕೇಶನ್ ಬಿಡ್ತಾರೆ. ಸುಮಾರು ಅಂದ್ರೆ ಆಕ್ಚುಲಿ ಅಂತಂದ್ರೆ ಸೆಪ್ಟೆಂಬರ್ 15 ಅನ್ನೋ ಬದಲು ಏನಂತಂದ್ರೆ KCT ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಸೆಕೆಂಡ್ ರೌಂಡ್ ಮುಗಿದ ಆದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದು ಪ್ರೊಫೆಷನಲ್ ಕೋರ್ಸಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ ಬಿಡ್ತಾರೆ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಇನ್ ಕೇಸ್ ಥರ್ಡ್ ರೌಂಡ್ ಮುಗಿದ್ಮೇಲೆ ಕೂಡ ಅಪ್ಲಿಕೇಶನ್ ಹಾಕೋದು ವರಿ ಮಾಡ್ಕೊಂಡ್ರೆ ಥರ್ಡ್ ರೌಂಡ್ ಮುಗಿದಾದ ನಂತರ ಕೂಡ ಒಂದು ವಾರ ಟೈಮ್ ಇರ್ತದೆ. ಸೊ ಅಷ್ಟೊತ್ತಿಗೆ ಅಪ್ಲಿಕೇಶನ್ ಹಾಕೊಂತೀರಾ. ಸೊ ಅದಕ್ಕೆ ಎಲ್ಲ ಕೂಡ ಟೈಮ್ ಹಿಡಿತೈತೆ. ಸ್ವಲ್ಪ ಅಟ್ಲೀಸ್ಟ್ ಇನ್ನೂ ಕೂಡ ಟೈಮ್ ತಗೋತೈತೆ. ಸೊ ಹಂಗಾಗಿ ಹಂಗಿದ್ರು ಕೂಡ ನೋಡಿ ಸೆಪ್ಟೆಂಬರ್ ಎಂಡಿಗೆ ಹೇಳ್ತೀನಿ, ಸೆಪ್ಟೆಂಬರ್ ಎಂಡಿಗೆ ಇದು ನಿಮ್ದು ಎಲ್ಲ ಒಂದು KCT ನೀಟ್ ಕೋರ್ಸಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಯಾವುದು BCM ಹೇಳ್ತೀನಿ BCM ಹಾಸ್ಟೆಲ್ ಅಪ್ಲಿಕೇಶನ್ ಕರಿತೈತೆ. ರಿಮೈನಿಂಗ್ ನೋಡಿ SST ದವರು ಇರ್ತೀರಾ, ಮೈನಾರಿಟಿ ಇರ್ತೀರಾ, ನೀವು ಕೂಡ BCM ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ ನಿಮಗೂ ಕೂಡ ಓಕೆ ನಿಮಗೂ ಕೂಡ ಹೇಳ್ತೀನಿ ನೋಡ್ರಿ SST ಸ್ಟೂಡೆಂಟ್ಗೆ ಮತ್ತೆ ಮೈನಾರಿಟಿ ಸ್ಟೂಡೆಂಟ್ಗೆ ಎಲ್ಲರಿಗೂ ಕೂಡ ಅಂದ್ರೆ ಪ್ರೊಫೆಷನಲ್ ಇರ್ತಕ್ಕಂಥ ಎಲ್ಲ ಒಂದು ಕೋರ್ಸಸ್ಗೆ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ದು ಅಡ್ಮಿಷನ್ ಸೆಕೆಂಡ್ ರೌಂಡ್ ಮುಗಿಸ್ರಿ. ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದು ಟೈಮ್ ಏನ್ ಮಾಡ್ತಾರೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೀತಾರೆ. ನೋಡಿ ಪ್ರೊಫೆಷನಲ್ ಹಾಸ್ಟೆಲ್ಸ್ ಅಂತ ಎಲ್ಲ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾರೆ ನಾರ್ಮಲ್ ಡಿಗ್ರಿ ಇರ್ತಕ್ಕಂಥ ಸ್ಟೂಡೆಂಟ್ ಒಳಗಡೆ ನಿಮ್ಗೂ ಕೂಡ ಅಡ್ಮಿಷನ್ ಮಾಡ್ಕೊಂತಿರ್ತಾರೆ. ಅಂಡ್ ಕೆಲವೊಂದು ಲೈಕ್ ಎಕ್ಸಾಂಪಲ್ ಬೆಂಗಳೂರು ಈ ತರ ಹೋದಾಗ ಅಲ್ಲೆಲ್ಲ ಕೂಡ ನಿಮ್ಗೆ ಪ್ರೊಫೆಷನಲ್ ಹಾಸ್ಟೆಲ್ ಸಿಗ್ತವೆ. ಅಪ್ಲಿಕೇಶನ್ ಹಾಕ್ಬೋದು, ನಿಮ್ಗೆ ಸಿಕ್ಕಿ ಹೋಗ್ರಿ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ರಿ ಪ್ರತಿಯೊಬ್ಬರಿಗೆ. ಹಾಕಿ ಆಯ್ತು ಅಂತಂದ್ರೆ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಕೂಡ ನಿಮ್ ಕೇಸ್ ರಿಜೆಕ್ಟ್ ಆಯ್ತಪ್ಪ ಅಂತಂದ್ರೆ ನಾನು ಇನ್ ಕೇಸ್ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೆ ನನಗೆ ಆದ್ರೂ ಹಾಸ್ಟೆಲ್ಸ್ ಬೇಡ ಅಂತಂದ್ರೆ ನೀವು ರಿಜೆಕ್ಟ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈಗ ವಿದ್ಯಾಸಿರಿ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ ಸ್ಕಾಲರ್ಶಿಪ್ ಅಲ್ಲಿ. ಅದ್ರ ಮೂಲಕ ಏನಂತಂದ್ರೆ 15,000 ರೂಪಾಯಿ ಏನ್ ಮಾಡ್ತಾರೆ ನಿಮ್ಗೆ ಎಲ್ಲರೂ ಕೂಡ ಪ್ರಯಾಣ ಮಾಡ್ತಾರೆ. ಖಂಡಿತವ್ರು ಕೂಡ ಬರ್ತದೆ, ಮಿಸ್ ಮಾಡ್ಕೋಬೇಡ್ರಿ. ಏನ್ ಮಾಡಿದಾರೆ ಅಂತಂದ್ರೆ ಬರ್ತಾ ಇದೆ ವರ್ಷ ಈಗ 2 ವರ್ಷ ಕೂಡ ರನ್ನಿಂಗ್ ಚೆನ್ನಾಗಿದೆ. ಈ ವರ್ಷ ಕೂಡ ಬರ್ತದೆ, ವರಿ ಮಾಡ್ಕೋಬೇಡಿ. ಸೊ ಹಂಗಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಾಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ತಗೋರಂತೆ. ಓಕೆ, ಅಂದ್ರೆ ಹಾಸ್ಟೆಲ್ ಪ್ರತಿಯೊಬ್ಬರು ಕೂಡ ಪ್ರೊಫೆಷನಲ್ ಹಾಸ್ಟೆಲ್ಸ್ ಇದ್ದೇ ಇರ್ತವೆ. ಇರ್ಲಿಕ್ಕಂದ್ರೆ ಕೂಡ ನಾರ್ಮಲ್ ಹಾಸ್ಟೆಲ್ಸ್ ಇರ್ತಾವೆ ನೋಡ್ರಿ. ಅಂದ್ರೆ ಈಗ BCM ಆಯ್ತು ಮತ್ತೆ SST ಮೈನಾರಿಟಿ ಇರ್ತರಾಗಿ ಇರ್ತಕ್ಕಂಥ ಹಾಸ್ಟೆಲ್ಸ್ ಗಳಲ್ಲಿ ನಿಮ್ನು ಕೂಡ ಕರ್ಕೊಂತಾರೆ. ಅದನ್ನ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತಾನೆ ಸಪರೇಟ್ ಆಗಿ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಸೆಪ್ಟೆಂಬರ್ ಎಂಡಿಗೆ ಬಿಡ್ತಾರೆ ಅಥವಾ ಅಕ್ಟೋಬರ್ ಕೂಡ ಆಗ್ಬೋದು. ಸೊ ಅಲ್ಲಿವರೆಗೂ ಕೂಡ ಏನಾದ್ರು ರೂಮ್ PG ಆದ್ರೂ ಮಾಡ್ಕೊಂಡಿರಿ. ಓಕೆ, ಇದಾಯ್ತು. ನೆಕ್ಸ್ಟ್ ಅದ ನಂತರ ಸ್ಕಾಲರ್ಶಿಪ್ ಏನೇ ಮಾತಾಡಬೇಕು. ಸ್ಕಾಲರ್ಶಿಪ್ ಎದಕ್ಕೆ ಮಾತಾಡಬೇಕಂತಂದ್ರೆ ಸ್ಕಾಲರ್ಶಿಪ್ ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ನಾರ್ಮಲ್ ಡಿಗ್ರಿ ಹುಡುಗರಿಗೆ ಮತ್ತೆ PUC ಹುಡುಗರಿಗೆ ಅಂತಂದ್ರೆ ಸ್ಮಾಲ್ ಅಮೌಂಟ್ ಬರ್ತಾ ಇರುತ್ತೆ. ಬಟ್ ನಿಮ್ಗೆ ಪ್ರೊಫೆಷನಲ್ ಕೋರ್ಸಸ್ ಇರ್ತೀರಾ SSP ಓಕೆ ಕಾಸ್ಟ್ ನೋಡಿ SSP ಅಂತಂದ್ರೆ ನಿಮ್ಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ
ಇದು ಗೌರ್ಮೆಂಟ್ ಕಡೆ ಬರ್ತಕ್ಕಂಥ ಸ್ಕಾಲರ್ಶಿಪ್. ಇದು ಎಲ್ಲ ಒಂದು ಸ್ಟೂಡೆಂಟ್ಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಕಡೆಯಿಂದ ಮಾಡ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಜಸ್ಟ್ ಪಾಸ್ ಆಗಿದ್ರು ಕೂಡ ಅವ್ನು ಜಸ್ಟ್ ಪಾಸ್ ಆಗಿ ಬಂದಿದ್ರೆ ಸಾಕು. ಅವ್ನಿಗೆ ಏನಂತಂದ್ರೆ ಅಮೌಂಟ್ ಎಲ್ಲರೂ ಕೂಡ ಕಾಮನ್ ಆಗಿ ಬರೋದಾಗಿ ಎಲ್ಲರೂ ಕೂಡ ಭೇದ ಭಾವ ಮಾಡಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಬರ್ತದೆ. ಬಟ್ ಇಲ್ಲಿ ಯಾವ ರೀತಿ ಸ್ವಲ್ಪ ಏನಂತಂದ್ರೆ ಕ್ಯಾಟಗರಿ ವೈಸ್ ಏನಂತಂದ್ರೆ ಸ್ವಲ್ಪ ಸ್ಕಾಲರ್ಶಿಪ್ ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ಲೈಕ್ ಎಕ್ಸಾಂಪಲ್ ಎಸ್ ಸ್ಟೂಡೆಂಟ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರುವ ಹಾಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಾನು. ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ 90,000 ಬರುತ್ತೆ. ಹೌದು, ಖಂಡಿತ ಕೂಡ ನಿಮ್ಗೆ ಸ್ಕಾಲರ್ಶಿಪ್ 90,000 ಬರ್ತದ. ಸೊ ಬಟ್ ಇಲ್ಲಿ ಅದೇ ರೀತಿ ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮ್ಗೆ ನಾರ್ಮಲ್ ಸ್ಟೂಡೆಂಟ್ ಐತ್ರಿ ಅಂದ್ರೆ ಜನರಲ್ ಸ್ಟೂಡೆಂಟ್ ಐತಂದ್ರೆ ನಿಮ್ಗೆ 20,000 ಅಂತ ಬಂದೇ ಬರ್ತದ. ಇದು ಫಿಕ್ಸ್ ಬರ್ತದೆ ಇದು. ಓಕೆ, ಅದೇ ರೀತಿ ಮತ್ತೆ ಬರ್ತದೆ ಬರಲ್ಲ ಫಿಕ್ಸ್ ಬರ್ತದೆ. ಓಕೆ, ಅದೇ ರೀತಿಯಾಗಿ ಬೇರೆ ಬೇರೆ ಕೋರ್ಸಸ್ ಕೂಡ ಅದ್ರ ಸ್ಕಾಲರ್ಶಿಪ್ ಇರ್ತದೆ. ಅಂದ್ರೆ ಈಗ ಯೂನಿವರ್ಸಿಟಿ ಫೀಸ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ಇಂಜಿನಿಯರ್ ಫೀಸ್ ಯೂನಿವರ್ಸಿಟಿ ಫೀಸ್ ಎಷ್ಟಿದೆ ನಿಮ್ಗೆ ಗೊತ್ತಿರೋದು. ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ? 44,000 ಇದೆ. ಓಕೆ, 44,000 ಇದೆ. ಇದ್ರದ್ದು ಹಾಫ್ ಅಮೌಂಟ್ ಎಷ್ಟು ಮಾಡಿ 22,000. ಹೌದಲ್ವಾ? ಅಂದ್ರೆ 22,000 ಏನ್ ಮಾಡ್ತಾರೆ ಅಂತಂದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೇಮ್ ಅದೇ ರೀತಿ ಲೈಕ್ ಎಕ್ಸಾಂಪಲ್ ಈಗ ನಿಮ್ಗೆ ನರ್ಸಿಂಗ್ ಸ್ಟೂಡೆಂಟ್ ಎಷ್ಟು ತೋರಿಸ್ತದೆ? 10,000 ತೋರಿಸ್ತದೆ. ಓಕೆ, 10,000 ಫೀಸ್ ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಿದಂದ್ರೆ ಅಂದ್ರೆ SSP ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಎಷ್ಟು ಬರ್ತದೆ? ಅದು ಆಫ್ ಮಾಡಿದ್ರೆ 5,000. ಅಂದ್ರೆ ಇಷ್ಟೇ ಅಂತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರುವಂತದ್ದು. ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇರತಕ್ಕಂತ ಫೀಸ್ ಯೂನಿವರ್ಸಿಟಿ ಕಡೆಯಿಂದ ಲಾಂಚ್ ಮಾಡಿರ್ತಾರೆ ನೋಡ್ರಿ, ಆ ಸ್ಕಾಲರ್ಶಿಪ್ ಆಫ್ ಅಮೌಂಟ್ ನಿಮ್ಗೆ ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಬರುವಂತದ್ದು. ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ನಾರ್ಮಲ್ ಸ್ಟೂಡೆಂಟ್ಗೆ ನಾವು ಜನರಲ್ ಸ್ಟೂಡೆಂಟ್ಗೆ ಮಾತ್ರ ಹೇಳ್ತಾ ಇದೀನಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಈ ತರ ಅಪ್ಲೈ ಆಗಲ್ಲ. ಓಕೆ, ಅಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಇಂಜಿನಿಯರ್ ಅಂತ ನೋಡಿ ಎಸ್ ಸ್ಟೂಡೆಂಟ್ಗೆ ಈ ತರ ಅಪ್ಲೈ ಆಗಲ್ಲ. ಅವ್ರಿಗೆ ಜಾಸ್ತಿ ಅಮೌಂಟ್ ಬರ್ತದ. ಇದನ್ನ ಹೊರತಾಗಿಯೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪಿಯುಸಿಯಲ್ಲಿ ಏನಾದ್ರು ವಿತೌಟ್ ಏನೋ ಕೂಡ ಬ್ಯಾಕ್ಲಾಕ್ ಆಗದೆ ಏನಾದ್ರು ಬಂದಿರ್ತದೆ ಪಾಸ್ ಆಗಿದ್ರೆ ಅವ್ರಿಗೆ ಗೊತ್ತಿರೋ ಹಾಗೆ ಪ್ರೈಸ್ ಮನಿ ಕೊಡ್ತಾರೆ. ಅಂಡ್ ಎಸ್ ಸ್ಟೂಡೆಂಟ್ಗೆ ಅವಾಗ ಮತ್ತೆ ಏನಾದ್ರು ಪ್ರೋಗ್ರಾಮ್ಸ್ ಬಿಡ್ತಾ ಇರ್ತಾರೆ, ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಅವ್ರು ನಿಮ್ಗೆ ಹೇಳ್ತಾ ಇರ್ತೀನಿ ನಾನು, ಸ್ಟೂಡೆಂಟ್ ಇದ್ರೆ ನಮ್ಮ ಚಾನಲ್ ನೋಡ್ತಾ ಇರ್ತಂದ್ರೆ ಈ ವಿಡಿಯೋ ಸದ್ಯಕ್ಕೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಯಾಕಂದ್ರೆ ನಿಮ್ಗೆ ಭಾಳಷ್ಟು ಸ್ಕಾಲರ್ಶಿಪ್ ಇರ್ತದೆ. ಅಂಡ್ ಜನರಲ್ ಸ್ಟೂಡೆಂಟ್ಗೆ ನಿಮ್ಗೆ ಕೂಡ ಇರಲ್ಲ ಅಂತಲ್ಲ. ಈಗ SSP ಅಷ್ಟೇ ಹೇಳಿದ್ರೆ ನಿಮ್ಗೆ ಇದು ಫಿಕ್ಸ್ ಬರುವಂತದ್ದು. ಓಕೆ, ಈಗ ಲೈಕ್ ಎಕ್ಸಾಂಪಲ್ ನನಗೆ ನರ್ಸಿಂಗ್ ಸ್ಟೂಡೆಂಟ್ ಆಯ್ತಂದ್ರೆ 5,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಜನರಲ್ ಸ್ಟೂಡೆಂಟ್ಗೆ. ಬಟ್ SSG ಏನಾದ್ರು ಬರ್ತದ? SST ಕೂಡ ಅದು 5,000 ರೂಪಾಯಿ ಇದ್ರೆ 5,000 ಅಷ್ಟೇ ಬರ್ತದೆ ನರ್ಸಿಂಗ್ ಸ್ಟೂಡೆಂಟ್ಗೆ, ಬಟ್ ಬೇರೆ ಬರಲ್ಲ. ಬಟ್ ನಿಮ್ಗೆ SSTಗೆ ಸಪರೇಟ್ ಆಗಿ ಅಪ್ಲಿಕೇಶನ್ ಬಿಡ್ತಾರೆ. ಅಂದ್ರೆ SS ಸ್ಟೂಡೆಂಟ್ಗೆ ಸಪರೇಟ್ ಆಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ. ಅಲ್ಲಿ ನೀವು ತಗೋಬಹುದು. ಬಟ್ ನಮ್ಮ BCWD ಅಂದ್ರೆ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಇದ್ರಲ್ಲಿ ಹಾಕಿದವ್ರಿಗೆ ಇಷ್ಟು ಫಿಕ್ಸ್ ಬರುವಂತದ್ದು SSP. ಇದು ಅಂದ್ರೆ SSP ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದರಲ್ಲಿ ಬಹಳಷ್ಟು ಡಿಪಾರ್ಟ್ಮೆಂಟ್ ಗಳು ಬರ್ತವೆ. ಆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಕ್ಯಾಸ್ಟ್ ವೈಸ್ ಮತ್ತೆ ನಿಮ್ಗೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಸದ್ಯಕ್ಕೆ ಅಂತಂದ್ರೆ ಈಗ ಸ್ಕಾಲರ್ಶಿಪ್ ಓಪನ್ ಆಗ್ಬಿಟ್ಟಿದೆ. ಈಗ ಇನ್ನು ಕೂಡ ಇದೇ ತರ ಹಾಸ್ಟೆಲ್ ಬಗ್ಗೆ ಹೇಳಿದೆ ನಾನು. ಹಾಸ್ಟೆಲ್ ಏನಾಯ್ತು ಇದುವರೆಗೂ ಕೂಡ ಮಾತಾಡಿದ್ದು ಹಾಸ್ಟೆಲ್. ಈಗ ಲೈಕ್ ಎಕ್ಸಾಂಪಲ್ ನಿಮಗೆ ಸೆಪ್ಟೆಂಬರ್ ಎಂಡಿಗೂ ಅಕ್ಟೋಬರ್ಗೆ ಈ ರೀತಿಯಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ಸ್ಕಾಲರ್ಶಿಪ್ ಏನು ನೋಡ್ರಿ, ಇದು ವರ್ಷ ಪೂರ್ತಿ ಇರ್ತದೆ. ಹಂಗೆ ನಿಮ್ಗೆ ಅಪ್ಲಿಕೇಶನ್ ಆಗ್ತಾ ಇರಬೇಕು. ಲೈಕ್ ಎಕ್ಸಾಂಪಲ್ ನೋಡಿ, ಬಟ್ ಬೇಗ ಯಾರು ಹಾಕ್ತಾರೆ ಅವ್ರು ಬೇಗ ಅಮೌಂಟ್ ಬರ್ತದ. ಲೈಕ್ ಎಕ್ಸಾಂಪಲ್ ನೋಡ್ರಿ, ಈ ಸದ್ಯಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರೋದು ಸೆಪ್ಟೆಂಬರ್ 30 ಕೂಡ ಕೊಡೋದೆ. ಅಂದ್ರೆ ಸೆಪ್ಟೆಂಬರ್ 30 ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅದಾದ ನಂತರ ಕ್ಲೋಸ್ ಆಗುತ್ತಾ? ಇಲ್ಲ, ಮತ್ತೆ ಎಷ್ಟೇ ಮಾಡ್ತಾರೆ. ಯಾಕಂದ್ರೆ ಎಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಿರಲ್ಲ. ಸೊ ಹಂಗಾದ್ರೆ ಅಕ್ಟೋಬರ್ ಎಂಡಿಗೆ ಹೋಗ್ತದೆ, ನವೆಂಬರ್ ಎಂಡಿಗೆ ಹೋಗ್ತದೆ, ಡಿಸೆಂಬರ್ ಎಂಡಿಗೆ ಹೋಗ್ತಾ ಇರ್ತದೆ. ಬಟ್ ಹಾಗಂತ ಕುಂತ್ಕೊಂಡು ನೀವು ಲೇಟ್ ಆಗಿ ಹಾಕಿದ್ರೆ ನಿಮ್ಮ ಅಮೌಂಟ್ ಕೂಡ ಲೇಟ್ ಆಗಿ ಬರ್ತದ. ಸೊ ಬಟ್ ಲೇಟ್ ಆಗಿ ನಾನು ನೋಡ್ರಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇವತ್ತೇ ಹಾಕಿ ನಾಳೆನೇ ಬರ್ತದೆ ಅಥವಾ 1 ತಿಂಗಳ ಬರ್ತದೆ 2 ತಿಂಗಳ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಅಮೌಂಟ್ ಮಾತ್ರ ಫಿಕ್ಸ್ ಬರ್ತದೆ. ಯಾವಾಗ ಬರ್ತಂತ ಕೂಡ ನಿಮಗೆ ಮುಂದೆ ದಿನಮಾನಗಳಲ್ಲಿ ಹೇಳ್ತೀನಿ, ಇವಾಗಲೇ ಬೇಡ. ಯಾಕಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಇನ್ನೂ ಕೂಡ ಏನು ಕೂಡ ಅಂದ್ರೆ ನಿಮ್ಗೆ ದೊಡ್ಡ ಅಮೌಂಟ್ ಹೇಳ್ತಿದ್ದೀನಲ್ಲ, ನಿಮ್ಗೆ ಒಂಥರ ಸುಳ್ಳು ಹೇಳ್ತಾನೆ ಬಿಡು ಅನಿಸ್ಬೋದು ನಿಮ್ಗೆ. ಬೇಕಾದ್ರೆ ರಿಯಾಲಿಟಿ ಆಯ್ತಾ, ಸಿಕ್ಕಾಪಟ್ಟೆ ಅಮೌಂಟ್ ಬರ್ತಾ ಇರ್ತದೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೂಡ ಅಮೌಂಟ್ ಸ್ಕಾಲರ್ಶಿಪ್ಸ್ ಇರ್ತವೆ. ನೀವು ಪಡ್ಕೊಳ್ಳಲ್ಲ ಅಷ್ಟೇ. ಓಕೆ, ನಿಮ್ಗೆ ಗೊತ್ತಿಲ್ಲದೆ ಬಿಟ್ಬಿಡ್ತಾರ. ನಮ್ಗೆ ಗೊತ್ತಿರೋರು ಬೇಕಾದ್ರೆ ಈಗ ನಮ್ಮ ವಾಟ್ಸಪ್ ಚಾನಲ್ ಇದ್ರೆ ಎಷ್ಟೋ ಹುಡುಗರು ನನ್ನ ಮೆಸೇಜ್ ಹಾಕ್ತಾರ, ನಿಮ್ಮಿಂದ ಬಹಳಷ್ಟು ಹೆಲ್ಪ್ ಆಗಿದೆ ಅಂತ ಆಗ್ತಾ ಇರ್ತಾರೆ. ಸೊ ಯಾಕಂದ್ರೆ ಇವನ್ ನಾವು ನಮಗೆ ಬಂದಿದ್ದು ಸ್ಕಾಲರ್ಶಿಪ್ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದಲ್ಲ, ನಮ್ಗೆ ಬಂದಿರೋದು ಪ್ರೂಫ್ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ. ಅವಾಗ ಬೇಕಾದ್ರೆ ನಂತರ ಇಲ್ಲ, ಹೋಗಾದ್ರೆ ಗೊತ್ತಾಗುತ್ತೆ. ಇವನ್ ನಮ್ಮ ಬ್ರದರ್ಗೆ ಹೇಳ್ತಿದ್ದೆ ನಾನು, ಗೌರ್ಮೆಂಟ್ ಅಂದ್ರೆ ಹೇಳ್ದಂಗೆ ಏನಪ್ಪ ಅಂದ್ರೆ 22,000 ಯಾವ್ದು ಹೇಳಿದೆ ನಾನು ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್. ಓಕೆ, 22,000 ಅದು. ಓಕೆ ಅದು ಬಂದಿದೆ. ಅದಾದ ನಂತರ ನಿಮ್ಗೆ ಹೇಳಿದೆ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಏನಕ್ಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ ವಿದ್ಯಾರ್ಥಿ ಕಡೆ ಅಂತ ಅದನ್ನು ಕೂಡ ಕೊಡ್ತಾರೆ ಅಂತ ಇದೆ. ಅದು 15,000 ರೂಪಾಯಿ. ಓಕೆ, ಇದು ಏನಾಯ್ತು ಗೌರ್ಮೆಂಟ್ ಕಡೆಯಿಂದ ಆಯ್ತು. ನಾನು ಗೌರ್ಮೆಂಟ್ ಕೂಡ ಅಂತಂದ್ರೆ ಲೈಕ್ ಎಕ್ಸಾಂಪಲ್ HDFC ಅಂತ ಮಾಡ್ತಾರೆ. ಅವರು ಕೂಡ ವರ್ಷ ಎಲ್ಲ ಒಂದು ಪ್ರೊಫೆಷನಲ್ ಕೋರ್ಸಸ್ಗೆ ಅಪ್ಲಿಕೇಶನ್ ಬಿಡ್ತಾರೆ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಈ UG ಕೋರ್ಸಸ್ ಅಂತ ಕರಿತೀವಿ. ಸದ್ಯಕ್ಕೆ ನಮ್ಗೆ ಎಲ್ಲ ಕೂಡ UG ಕೋರ್ಸಸ್ ನಮ್ಗೆ 50,000 ರೂಪಾಯಿ ಕೂಡ ಪ್ರೊವೈಡ್ ಮಾಡ್ತಾರೆ. ಲೈಕ್ ಎಕ್ಸಾಂಪಲ್ 2 ವರ್ಷ ಕೂಡ ಸೆಲೆಕ್ಟ್ ಆಗಿ 2 ವರ್ಷ ಕೂಡ 1 ಲಕ್ಷ ಬಂದೈತೆ. ಸೇಮ್ ಅದೇ ರೀತಿಗೆ PG ಕೋರ್ಸಸ್ ಆಯ್ತು ಅಂದ್ರೆ 75,000 ಕೂಡ ಬರ್ತದೆ. ಸೊ ಅಂದ್ರೆ ಎಲ್ಲಾನು ಕೂಡ ಇರ್ತದೆ. ನಿಮ್ಗೆ ಗೊತ್ತಾಗದೆ ಮಿಸ್ ಮಾಡ್ಕೊಂಡ್ಬಿಡ್ತಾರ. ಸೊ ಈ ತರ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಓಕೆ, ಬಹಳಷ್ಟು ಸ್ಕಾಲರ್ಶಿಪ್ ಇರ್ತವೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಏನೇನೆಲ್ಲ ಎಲಿಜಿಬಿಲಿಟಿ ಇರ್ತವೆ.
ನೀವೇನ್ ಮಾಡ್ಬೇಕು ಅದನ್ನೆಲ್ಲಾನು ಕೂಡ ಇವಾಗ ಬೇಡ, ಮುಂದೆ ದಿನಮಾನಗಳಲ್ಲಿ ಬಹಳಷ್ಟು ಹೇಳ್ತೀನಿ ಇದ್ರ ಬಗ್ಗೆ. ಯಾರ್ದಾರ ಚಾನಲ್ ಇರ್ತೈತೆ ಹೋಗ್ಬಿಟ್ಟು ಜಾಯ್ನ್ ಆಗಿ ಆಯ್ತಾ, ಯಾಕಂದ್ರೆ ಎಷ್ಟು ಹುಡುಗರಿಗೆ ಗೊತ್ತೇ ಇರಲ್ಲ ಕಣ್ರಿ. ಓಕೆ, ಬಟ್ ನೋಡ್ರಿ, ನೀವು ಮಿಸ್ ಮಾಡ್ಕೊಳಕಂದ್ರೆ ಮಾಡ್ಕೊಳ್ಳೇಬೇಡಿ. ಓಕೆ, ಒಂದು ಕೂಡ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊಳ್ಕೊಬೇಡಿ. ಗೌರ್ಮೆಂಟ್ ಅಂದ್ರೆ ಫಿಕ್ಸ್ ಬರ್ತದೆ, 100% ಬರ್ತದ. ಈ ಪ್ರೈವೇಟ್ ಅಂದ್ರೆ ಅಂದ್ರೆ ಎಲ್ಲರೂ ಕೂಡ ಬರ್ತದೆ ಹೇಳಕ್ ಬರಲ್ಲ. ಲೈಕ್ ಎಕ್ಸಾಂಪಲ್ ಹೇಳಿದ್ರೆ ನಾನು ಸ್ವಲ್ಪ ಸೆಲೆಕ್ಟ್ ಆಗಿದ್ರೆ 2 ವರ್ಷ ಕೂಡ 1 ಲಕ್ಷ ಬಂದಿದೆ ಅಂತ ಹೇಳಿದೆ. ಬಟ್ ನಿಮಗೂ ಕೂಡ ಹಂಗೆ ಬರ್ತಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅದು ಕೆಲವು ಟೈಮ್ ನಿಮ್ಗೆ ಮೆರಿಟ್ ಬೇಕಾಗ್ತದ, ನಿಮ್ಗೆ ಕ್ಯಾಸ್ಟ್ ಕೂಡ ಬೇಕಾಗ್ತದ. ನೀವು ಇಲ್ಲಿ ಯಾವ ಸಿಚುವೇಶನ್ ಹೋಗಿದ್ರ, ಯಾವ ಕೋರ್ಸ್ ಕಲ್ತಿದ್ರ, ಎಲ್ಲಾನು ಕೂಡ ಮಿನಿಮಮ್ ಅವು ಪ್ರೈವೇಟ್ ಆಗಿರುತ್ತೆ ಅಂತಂದ್ರೆ ಲಿಮಿಟೆಡ್ ಕ್ಯಾಂಡಿಡೇಟ್ ಮಾತ್ರ ಅವ್ರ ಕಂಪ್ನಿಗಳು ತಗೊಂತಿರ್ತಾರೆ. ಅಂದ್ರೆ ಪ್ರೈವೇಟ್ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮಗೆ ಬಂದಿರತಕ್ಕಂಥ ಅಮೌಂಟ್ ಒಳಗೆ ಒಂದಿಷ್ಟು ಪರ್ಸೆಂಟ್ ಏನ್ ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ದಾನ ಮಾಡೋದ್ ಜೊತೆಗೆ ಸ್ಟೂಡೆಂಟ್ ಕೊಡೋಣ ಅಂತ ಏನ್ ಮಾಡ್ತಾರೆ ಅಂದ್ರೆ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾ ಇರ್ತಾರೆ. ಸೊ ಅಂತ ಮಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ ತರ ಬಹಳಷ್ಟು ಇದಾವೆ. ಯಾಕೆ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಕಂಪ್ನಿಗಳ ಬಗ್ಗೆ ಅಂತಂದ್ರೆ ಈ ಧರ್ಮಸ್ಥಳ ಒಂದು ಟ್ರಸ್ಟ್ ಏನಿದೆ ಅದು ಕೊಡ್ತದೆ. ಅಂಡ್ ಅದ್ರ ಜೊತೆಗೆ ಈಗ ಜಿಂದಾಲ್ ಗೊತ್ತಿರ್ತದೆ ನಿಮಗೆ, ಅಲ್ಲಿ ವಿದ್ಯಾವರ್ಧಕ ಸಂಸ್ಥೆ ಗೊತ್ತಿರ್ತದೆ. ಸೊ ಬಹಳಷ್ಟು ಇದೆ ಕಂಡ್ರೆ, ಅದನ್ನೆಲ್ಲ ಕೂಡ ಇವಾಗ ಹೇಳ್ತಕ್ಕಂತಂದ್ರೆ ಒಂದಲ್ಲ ಎರಡಲ್ಲ, ಅದ್ರಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗ್ತಾರ. ಅಷ್ಟೋ ಜನ ಒಂದೇ ಹಾಕಿರೋ ಬರಲ್ಲ, 2 ಹಾಕಿರೋ ಬರ್ತಾರಲ್ಲ, 20 ಹಾಕಿದಾಗ ಯಾವುದೋ ಒಂದು ಸೆಲೆಕ್ಟ್ ಆದಾಗ ಅವ್ರಲ್ಲೇ ಆಗ್ತಕ್ಕಂಥ ಎಕನಾಮಿಕಲ್ ಚೇಂಜಸ್ ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ಯಾಕಂದ್ರೆ 1 ವರ್ಷ ಏನಾದ್ರು ಸೆಲೆಕ್ಟ್ ಆಗಿಬಿಟ್ರೆ 4 ವರ್ಷನೂ ಕೂಡ ಅಂದ್ರೆ ಕಂಪ್ಲೀಟ್ ಕೋರ್ಸ್ ಮುಗಿಯೋರು ಕೂಡ ನಿಮ್ಗೆ ಅಮೌಂಟ್ ಬರ್ತಾ ಇರ್ತದ. ಸರಿ, ಈ ರೀತಿ ಎಲ್ಲಾನು ಕೂಡ ನಿಮ್ಗೆ ಮಾತಾಡೋಣ ಅಂತ ಮುಂದೆ ಬರುವಂತ ದಿನಮಾನಗಳಲ್ಲಿ. ಈ ಸದ್ಯಕ್ಕೆ ಹೇಳ್ತಂದ್ರೆ ಕೌನ್ಸಿಲಿಂಗ್ ಮುಗಿಸ್ಕೊರಿ. ಓಕೆ, ಸ್ಕಾಲರ್ಶಿಪ್ ಬಿಟ್ಟಾಕಿ ಅದೆಲ್ಲಾನು ಕೂಡ ಇದ್ದೇ ಇರ್ತದ. ಟೈಮ್ ಸ್ಕಾಲರ್ಶಿಪ್ ಇದ್ದೇ ಇರ್ತದೆ. ಹೆಂಗಿದ್ರು ನೀವು ಅಡ್ಮಿಷನ್ ಆದ್ಮೇಲೆ ಅಪ್ಲಿಕೇಶನ್ ಇದ್ದಿರ್ತದ, ಯಾವ ರೀತಿ ಹಾಕೋದು, ಎಷ್ಟೆಲ್ಲ ಅಮೌಂಟ್ ಬರ್ತದೆ, ಯಾವ ರೀತಿ ಎಲ್ಲಾನು ಕೂಡ ಹೇಳೋಣ. ಸೊ ಸರಿ, ಇದು ಹೇಳ್ತಾರೆ ಸದ್ಯಕ್ಕೆ ವಿಡಿಯೋಸ್.